accepted to resign. ಅವಿಶ್ವಾಸ ನಿರ್ಣಯದ ಮಾತು ಈಗ ಬರೋದೇ ಇಲ್ಲ ಸರ್. ಅವ್ರು ರಾಜೀನಾಮೆ ಕೊಡ್ತೀನಿ ಅಂತ ನಿಮ್ಮ ಮುಂದೆ ದೇಶದ ಮುಂದೆ ಹೇಳಿದ್ಮೇಲೆ ಅವ್ರಿಗೆ ಇಷ್ಟು 40 ವರ್ಷದ ರಾಜಕಾರಣನ ತ್ಯಾಗ ಮಾಡಕ್ಕಾಗ್ತದೆ ಯಾರು? ಇಟ್ ಇಸ್ ಬೇಸಿಕ್ ಪ್ರಿನ್ಸಿಪಲ್, ಇಸ್ ವೆರಿ ಪ್ರಿನ್ಸಿಪಲ್ ಮ್ಯಾನ್. ಆ ಚೇರ್ಗೆ ಎಷ್ಟು ಗೌರವ ಕೊಡಬೇಕು, ಇವ್ರು ಕೊಟ್ಟಷ್ಟು ಗೌರವ ಯಾರು ಕೊಟ್ಟಿಲ್ಲ. ಇವ್ರು ನಡ್ಕೊಂಡಂಗೆ ಸರ್ಕಾರಕ್ಕೆ ಯಾವ ಸಂದರ್ಭದಲ್ಲೂ ಸರ್ಕಾರಕ್ಕೆ ಗೌರವನ ಕಾಪಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ವಿ ಆಲ್ ಆರ್ ವೆರಿ ಗ್ರೇಟ್ಫುಲ್ ಟು. ಆರೋಪ ಏನಂತಂದ್ರೆ ಇವ್ರಿಗೂ ಕೂಡ ಸಭಾಪತಿಗಳ ಬದಲಾವಣೆ ಆಗಿರ್ಲಿಲ್ಲ, ಈ ರೀತಿ ಅಂತ ಅವಿಶ್ವಾಸ. ಅವರ ಆರೋಪ ನಾನು ಲಿಸ್ಟ್ ಹೇಳಲ್ಲ ನಿಮಗೆ. ಅವರು ರಾಜ್ಯಗಳಲ್ಲಿ ಏನೇನು ಮಾಡಿದಾರೆ ಅಂತ ಲಿಸ್ಟ್ ಹೇಳ್ಬೇಕಾದ್ರೆ ನಾನು ಲಿಸ್ಟ್ ಹೇಳ್ತೀನಿ. ಅದೆಲ್ಲ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಮ್. ಬಿಡಿ, ಯಾವುದೇನಾಗಲಿ. ಈ ನಮ್ದು ಅವ್ರದ್ದು ಈ ಮನೆ ವಿಚಾರ. ಹೊರಟಿನ ಚೇರ್ಮನ್ ಮಾಡಿದಾಗ ಶೆಟ್ರು ಇದ್ದಾಗ ಏನ್ ನಡೀತಾ ಹೋಗ್ತು ಇನ್ಸಿಡೆಂಟ್. ನಿಮ್ಮ ಹತ್ರ ಕ್ಲಿಪ್ಪಿಂಗ್ಸ್ ಇರ್ಬೇಕಲ್ಲ, ಹಾಕಿ ಅದನ್ನ. ತಪ್ಪೇನಿಲ್ಲ, ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಸಣ್ಣ ಬದಲಾವಣೆ ಆಗುತ್ತೆ ಕ್ಯಾಬಿನೆಟ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಸರ್ ಈಗ MC ಸುಧಾಕ್ ಅವ್ರನ್ನ ಕರ್ಸ್ಕೊಂಡ್ರಿ, ಅವ್ರನ್ನೂ ಕೂಡ ಮನವೊಲಿಸುವಂತ ನಿಟ್ಟಿನಲ್ಲಿ ಕೂಡ ಅವ್ರನ್ನು ಮಾತಾಡಿ ಕಳಿಸಿದ್ರಿ. ಅದು ಏನು ಬೇಜಾರಿಲ್ಲ. ಕೆಲವು ಸೀನಿಯರ್ಸ್ ಇರ್ತಾರೆ, ಏನೇನು ಜವಾಬ್ದಾರಿ ಕೊಡ್ಬೇಕಾಗ್ತದೆ. ಸೆಟ್ಲ್ ಇಟ್. ಓಕೆ, ಥ್ಯಾಂಕ್ ಯು. ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಳಿದ್ರು, ನಿಮ್ಮ ಮೇಲೆ ನಮಗೆ ಅಪಾರವಾದಂಥ ಪ್ರೀತಿ ಗೌರವ ಇದೆ. ನಿಮ್ಗೆ ತಿಳಿಸ್ಬಿಟ್ಟು ನಿಮ್ಗೆ ಖರ್ಚು ಮಾಡ್ತೀವಿ ಸರ್. ಸಣ್ಣ ಸರ್ಜರಿ ಅಂತ ಅನ್ನೋ ಕೆಲವೊಬ್ಬರದ್ದೆಲ್ಲ ಏನಾದರೂ ಆ ಥರದ್ದು ಇದೆಯಾ ಸರ್? ಪಾಸಿಬಿಲಿಟೀಸ್ ಇದೆ ಸರ್? ಕೆಲವ್ರಿಗೆ ಅವಕಾಶ ಕೊಡೋದಕ್ಕೆ ಕೆಲವ್ರಿಗೆ ಮೀಡಿಯಾ ಸರ್ಜರಿ ಮಾಡಬೇಕು. ಆಯ್ತು.